ಈಗ ಕಾವೇರಿ ಸ್ಟೇಜ್ 5 ಚಾಲನೆಗೆ ಬಂದಿರುವುದರಿಂದ ಮುಂದಿನ 1ನೇ ಏಪ್ರಿಲಿಂದ ಯಾವುದು ನೀರಿನ ಸಂಬಂಧ ವಿಚಾರದಲ್ಲಿ ಸಂಬಂಧಿಸಿದಂತೆ ಕುಡಿಯುವ ನೀರು BBMP ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕುಡಿಯುವ ನೀರು ಸಮಸ್ಯೆಗಾಗಿ ಬರೀ ಒಂದೇ ಏಜೆನ್ಸಿ ರೆಸ್ಪಾನ್ಸಿಬಲ್ ಆಗ್ತಿದೆ, ಅದು BWSSB. ಹೀಗಾಗಿ ಕುಡಿಯುವ ನೀರು ಸಂಬಂಧಪಟ್ಟಂಥ ನಮ್ಮ ಹತ್ರ ಇರ್ತಕ್ಕಂಥ ಬೋರ್ವೆಲ್ಸ್ ಇತ್ಯಾದಿ ನಾವು ಆಗಲೇ ಹ್ಯಾಂಡ್ ಓವರ್ ಮಾಡ್ತೀವಿ ಅಂತ ಪತ್ರ ಬರೆದಿದೆ. ಬೋರ್ವೆಲ್ ಆಗಲಿ ನೀರಿನ ಸರಬರಾಜಿಗಾಗಿ ಗೌರ್ಮೆಂಟ್ ಆಫ್ ಇದನ್ನು ನಮಗೆ ಫೈನಾನ್ಸ್ ಕಮಿಷನ್, ಸೆಂಟ್ರಲ್ ಫೈನಾನ್ಸ್ ಕಮಿಷನಿಂದ ಒಪ್ಪಿಸ್ತಿರುವ ಹಣ ಆಗಲಿ ಅಥವಾ ಸ್ಟೇಟ್ ಫೈನಾನ್ಸ್ ಕಮಿಷನಿಂದ ಏನು ಹಣ ಒಪ್ಪಿಸ್ತಾರೆ ಅದು ಎಲ್ಲ BWSSBಗೆ ನಾವು ಕೊಡಬೇಕು. ನಾವು ಹ್ಯಾಂಡ್ ಓವರ್ ಮಾಡಬೇಕು ನಮ್ಮ ಎಲ್ಲ ಸ್ಕೀಮ್ಸು ಇತ್ಯಾದಿ ಬೋರ್ವೆಲ್, ಪ್ಲಸ್ ಈ ಹಣ ಮುಂದೆ ಏನು ಬರುತ್ತದೆ ಅದು BWSSBಗೆ ಹೋಗಬೇಕು, ಅಲ್ಲಿಂದ ಅದು ನಡೆಸಬೇಕು. ಅಂದರೆ BBMPಗೆ ಸಂಬಂಧ ಇರೋದಿಲ್ಲ. ಮತ್ತು ಒಂದೇ ಏಜೆನ್ಸಿ ಇರುವುದರಿಂದ ಬೋರ್ವೆಲ್ ಸಮಸ್ಯೆ, ಎಲ್ಲಿ ಬೋರ್ ಕೊರೆಯಬೇಕು, ಎಲ್ಲಿ ಇರ್ತಕ್ಕಂಥ ಬೋರ್ವೆಲ್ದು ವಾಟರ್ ಕ್ವಾಲಿಟಿ ಸರಿ ಇಲ್ಲ ಅಥವಾ ಸರಿ ಇದೆ ಅಂತ ಚೆಕ್ ಮಾಡಲಿಕ್ಕೆ ಕೂಡ BWSSB ಹತ್ರನೇ ಲ್ಯಾಬ್ ಇತ್ಯಾದಿ ಇರುವುದರಿಂದ ಅವರು ಮಾಡ್ತಾರೆ. ನಿನ್ನೆ ಮಾನ್ಯ ಉಪಮುಖ್ಯಮಂತ್ರಿಯವರು ಏನು ನಿರ್ದೇಶನ ಕೊಟ್ಟರು, ಅವರು ಅಬ್ಸರ್ವ್ ಮಾಡಿದ್ದಾರೆ. ಕೆಲವು ಕಡೆಗೆ ನಮ್ಮ ಪ್ಲಾಂಟ್ಸ್ ಇನ್ನೂ ಚೆನ್ನಾಗಿ ನಡೀತಾ ಇಲ್ಲ, ಕ್ಲೋಸ್ ಆಗಿದೆ, ಭಾಳ ದಿವಸದಿಂದ ಹಾಗೆ ಕ್ಲೋಸ್ ಇದೆ. ನಾವು ಝೋನ್ಗೆ ಕೇಳಕ್ಕೆ ಹೋದರೆ ಇಲ್ಲ ಎಲ್ಲದಕ್ಕೆ ಟೆಂಡರ್ ಮಾಡಿದ್ದೀನಿ, ಸುಮಾರು ಕಡೆ ಟೆಂಡರ್ ಆಗಿದೆ, ಸುಮಾರು ಕಡೆ ಕೆಲವು ಕಡೆಗೆ ಟೆಂಡರ್ ಆಗಿಲ್ಲ, ಬಟ್ ಸುಮಾರು ಕಡೆ ಟೆಂಡರ್ ಆಗಿ ಈಗ ಹೊಸ ಕಾಂಟ್ರಾಕ್ಟರ್ ಅಲ್ಲಿ ಬಂದಿದ್ದಾರೆ, ಅವರೆಲ್ಲ ನಿರ್ವಹಣೆ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ತಾ ಇದ್ದಾರೆ. ಇದಕ್ಕಾಗಿ ಇವತ್ತು ಕೂಡ ನಾವು ಝೋನಲ್ ಕಮಿಷನರ್ಸ್ ಮೀಟಿಂಗಲ್ಲಿ ನೀವು ಒಂದು ವಾರದೊಳಗಾಗಿನೇ ಅವರು 15 ದಿವಸ ಟೈಮ್ ಕೊಟ್ಟಿದ್ದಾರೆ, ಒಂದು ವಾರದೊಳಗಾಗಿ ಅವರವರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಪ್ಲಾಂಟ್ದು ಸ್ಥಿತಿಗತಿ ಏನಿದೆ ಅದಕ್ಕೆ ಚಾಲನೆ ತರಬೇಕಾದ್ರೆ ಏನು ಮಾಡ್ಕೋಬೇಕಾಗಿರುತ್ತೆ ಮಾಡ್ಕೋಬೇಕಾಗಿರುತ್ತದೆ. ಹೀಗಾಗಿ ನಮ್ಮ ಝೋನಲ್ ಕಮಿಷನರ್ಸ್ ಒಂದು ವಾರದೊಳಗಾಗಿ ತಮ್ಮ ಸಮೀಕ್ಷಾ ವರದಿಯನ್ನು ಸಲ್ಲಿಸ್ತಾರೆ ಮತ್ತು ಅದರ ಆದಮೇಲೆ ಒಂದು ವಾರದೊಳಗಾಗಿ ಎಲ್ಲ ಸರಿ ಮಾಡಲಿಕ್ಕೆ ಕ್ರಮ ಕೈಗೊಳ್ತಾರೆ. ಆ ಪ್ಲಾಂಟ್ಸ್ನೂ ಕೂಡ ನಾವು BWSSBಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಯಾಕೆಂದರೆ ನೀರಿನ ಎಲ್ಲ ವಿಚಾರ ಇಲ್ಲಿ ಹೋಗಲಿ ಅಂತ ಹೇಳ್ಬಿಟ್ಟು ದ್ಯಾಟ್ ಆಲ್ಸೋ ನಾವು 1 ಏಪ್ರಿಲಿಂದ ಅಲ್ಲಿ ಟ್ರಾನ್ಸ್ಫರ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಇದನ್ನು ನೀರಿಗೆ ಸಂಬಂಧಪಟ್ಟಂತೆ ಶುದ್ಧ ಕುಡಿಯುವ ನೀರಿನ ಘಟಕಗಳೇನು ಅವೆಲ್ಲ ಕೂಡ ಜಲಮಂಡಳಿಗೆ ಹೋಗುತ್ತೆ ಸರ್. ಜಲಮಂಡಳಿ ಈಗ ಬೋರ್ವೆಲ್ 2 ತಿಂಗಳಿಂದ ನೀರು ಬರ್ತಾ ಇತ್ತು, ಬೋರ್ವೆಲ್ ಬತ್ತೋಗ್ಬಿಟ್ಟಿದೆ, ಬೀಗ ಹಾಕ್ಬಿಟ್ಟಿದ್ದಾರೆ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೇನೆ. ಜಯನಗರ ಕೊಡ್ತಾರೆ ನೋಡಿ, ಅಲ್ಲಿ ಬೋರ್ವೆಲ್ ಬತ್ತಿ ಹೋಗಿರ್ತದೆ. ಆಗ BWSSB ತಮ್ಮ ವಾಟರ್ ಟ್ಯಾಂಕರಿಂದನೇ ಇದನ್ನೇ ಲಾಸ್ಟ್ ಟೈಮ್ ನಡೆಸಿಬಿಟ್ರು. ಸುಮಾರು 6 ಪ್ಲಾಂಟ್ಗೆ ವಾಟರ್ ಅದರಿಂದನೇ ನಾವು ಕುಡಿಯುವ ನೀರಿನ ವಾಟರ್ ತಗೊಂಡು ನಮ್ಮ ಪ್ಲಾಂಟ್ನಲ್ಲಿ ಹಾಕಿ ಒಂದು ಮಾಡಿಸೋಕ್ಕೆ ವ್ಯವಸ್ಥೆ ಮಾಡಿದ್ವಿ. ಇವು ಮಾಡ್ಕೊಳ್ತಾರೆ. ಇದಕ್ಕಾಗಿ ಎಲ್ಲ ಪ್ಲಾಂಟ್ಸ್ ಅಂಗಡಿ ಹ್ಯಾಂಡ್ ಓವರ್ ಮಾಡ್ತೀವಿ. ಈಗಾಗಲೇ ಇರ್ತಕ್ಕಂಥ ನಾವು ಕಾಂಟ್ರಾಕ್ಟ್ ಯಾರ್ಯಾರು ಕೊಟ್ಟಿದ್ದೀವಿ ಅದನ್ನು ಕೂಡ ಎಷ್ಟು ಟೈಮ್ವರೆಗೂ ಇರುತ್ತದೆ ಅದು ಕಾಂಟ್ರಾಕ್ಟ್ ಕೂಡ ಅವರಿಗೆ ಹ್ಯಾಂಡ್ ಓವರ್ ಆಗ್ತದೆ, ಅವ್ರು ನೋಡ್ಕೊಳ್ತಾರೆ. ಅದು ಎಷ್ಟು ಇರ್ಬೋದು ಅದಕ್ಕೆ ನನಗೆ ನಂಬರ್ ಈಗ ಹೇಳೋಕ್ಕಾಗಲ್ಲ, ಎಷ್ಟಿದೆ ಅದೆಲ್ಲ ಹ್ಯಾಂಡ್ ಓವರ್ ಮಾಡ್ತೀವಿ. ಬೋರ್ವೆಲ್ಸ್ ಕೂಡ ಎಷ್ಟಿದೆ ಅದು ನಾವು ಕೂಡ ಹ್ಯಾಂಡ್ ಓವರ್ ಮಾಡ್ತೀವಿ. 1 ಏಪ್ರಿಲಿಂದ ಎಲ್ಲ ನೀರಿನ ಸಂಬಂಧಪಟ್ಟಂಥ ವಿಚಾರಗಳು ಮಾತ್ರ BWSSBಗೆ ಇರುತ್ತದೆ. ಆ BWSSBಗೆ ನಾವು ನಮ್ಮ ಮುನ್ಸಿಪಾಲಿಟಿಗೆ ಫೈನಾನ್ಸ್ ಕಮಿಷನ್ನಲ್ಲಿ ಬರ್ತಕ್ಕಂಥ ಹಣ ಏನಿದೆ ಅದು ನಾವು ಟ್ರಾನ್ಸ್ಫರ್ ಮಾಡಲಿಕ್ಕೆ 1 ಏಪ್ರಿಲ್ ಸರ್. ಮಾರ್ಚ್ ತಿಂಗಳಲ್ಲಿ ನೀರಿನ ಅಭಾವ ಶುರುವಾಗುತ್ತಲ್ಲ ಸರ್. ಮಾರ್ಚ್ನಲ್ಲಿ ಆದರೆ ಈಗ ಅರ್ಥ ಮಾಡ್ಬೋದು, ಮಾರ್ಚ್ನಲ್ಲಿ ಈಗಾಗಲೇ ಕಾವೇರಿ ಸ್ಟೇಜ್ನಿಂದ 5ರಿಂದ ಏನು ನೀರು ಬಂದಿದೆ ಅದು ಪಡೆಯಲಿಕ್ಕೆ ಹೋಗಬೇಕು. ಜನರು ಇನ್ನೂ ಬೋರ್ವೆಲ್ ಮೇಲೇ ನಂಬಿಕೊಂಡು ಇಲ್ಲಿ ಕಡಿಮೆ ಖರ್ಚಾಗ್ತದೆ ಅಂತ ಹೇಳ್ಬಿಟ್ಟು BWSSB ಹತ್ರ ಕೇಳಕ್ಕೆ ಹೋದರೆ ಅಷ್ಟು ಪ್ರಮಾಣಕ್ಕೆ ನಮಗೆ ಕನೆಕ್ಷನ್ ತೊಗೊಳಕ್ಕೆ ಬರ್ತಾ ಇಲ್ಲ, ಇತ್ಯಾದಿ ವಿಚಾರ ಇರುತ್ತೆ. ಮತ್ತು BWSSBನೇ ಪರ್ಮಿಷನ್ ಕೊಡ್ತಾರೆ ಬೋರ್ವೆಲ್ ಕೊರೆಯಲಿಕ್ಕೆ, ನಮ್ಮ ಕಡೆಗೆ ಬರಲ್ಲ ಅದು. ಹೀಗಾಗಿ ಅದು ಅನಧಿಕೃತವಾಗಿ ಎಷ್ಟು ಬರ್ತಾ ಇದೆ, ಅಧಿಕೃತವಾಗಿ ಎಷ್ಟು ಬರ್ತಾ ಇದೆ ಅದನ್ನೆಲ್ಲ ಚೆಕ್ ಮಾಡಬೇಕು ಅವರು. ಹೀಗಾಗಿ ಮಾಡ್ತಾರೆ. ಅದುವರೆಗೂ ನಾವು ಮೇಂಟೈನ್ ಮಾಡ್ತೀವಿ, ಮಾರ್ಚ್ವರೆಗೂ ನಾವು ಮೇಂಟೈನ್ ಮಾಡಲ್ಲ ಅಂತ ನಾವು ಹೇಳೋದಿಲ್ಲ. ಬಟ್ ನಾವು ಹೊಸದಾಗಿ ಬೋರ್ ಕೊರೆಯಲಿಕ್ಕೆ ಹೋಗೋದಿಲ್ಲ. ಹೊಸದಾಗಿ ಬೋರ್ ಕೊರೆಯಲೇಬಾರ್ದಾಗಿದೆ ಕಾವೇರಿ ಸ್ಟೇಜ್ 5 ಬಂದ ಮೇಲೆ, ಅದಕ್ಕಾಗಿ ಹೋಗ್ತದೆ. ಸರ್, ಕಾವೇರಿ ವಾಟರ್ ಸೋರ್ಸ್ ಇರೋ ಕಡೆ ಓಕೆ, ಕಾವೇರಿ ವಾಟರ್ ಸೋರ್ಸ್ ಇಲ್ದೇ ಇರೋ ಜಾಗಗಳಿಗೆ ಏನು ಮಾಡೋದು ಸರ್? ಮೇಡಮ್, ಅದು ಕೂಡ ಅವ್ರದ್ದೇ ಜವಾಬ್ದಾರಿ. ಕಾವೇರಿ ಸ್ಟೇಜ್ 5 ಬಂದಿದ್ದು ಅಂದರೆ ಅಷ್ಟು ಅಮೌಂಟ್ದು ವಾಟರ್ ಏನಿದೆ ಎಲ್ಲ ನಮ್ಮ ನಗರಕ್ಕೆ ಬರ್ತಕ್ಕಂಥ ಜನರಿಗೆ ಕುಡಿಸಲಿಕ್ಕೆ ಬರುತ್ತದೆ. ಹೀಗಾಗಿ ಅವರು ಏನು ಒಂದು ಜಲಗಾರ ಆಗಿಲ್ಲ ಇತ್ಯಾದಿ ಆಗಿಲ್ಲ, ಅವರು ಮಾಡ್ತಾರೆ. ಅವರು ತಮ್ಮ ನೀರಿನ ಎಲ್ಲಿವರೆಗೂ ಬರುತ್ತದೆ, ತದನಂತರ ಟ್ಯಾಂಕರ್ ಇತ್ಯಾದಿ ಮುಖಾಂತರ ಮಾಡ್ತಾರೆ, ಬೋರ್ವೆಲ್ ಕೊರೆಯುತ್ತಾರೆ, ಏನು ಮಾಡ್ತಾರೆ. ಬಟ್ ಒಂದೇ ಸಂಸ್ಥೆ ಮಾಡಬೇಕು, ನಾವು ಮಾಡಬೇಕು ಅವ್ರಿಗೂ ಮಾಡಬೇಕು ಅಂತ ಆಗಲ್ಲ. ಆ ದೃಷ್ಟಿಯಿಂದ ಅಲ್ಲಿ ಹೋಗ್ತಾ ಇದೆ. ಕೆಲವು ಶಾಸಕರು ನಿಮಗೆ
ವೈಟ್ ಟಾಪಿಂಗ್ ವಿಚಾರದಲ್ಲಿ ಹೇಳ್ತಾಯಿದ್ರು. ವೈಟ್ ಟಾಪಿಂಗು ನಾವು ನಿನ್ನೆನೂ ಕೂಡ ಮಾನ್ಯ ಅವರು ಮಾಡಿದ್ದಾರೆ, ಮುಂದೆ ಕೂಡ ಮಾಡ್ತಾರೆ. ನೆಕ್ಸ್ಟ್ ನಾವು ಎಲ್ಲ 650 ಆಡ್ ಕ್ರೋರ್ಸ್ಗೆ ನಾವೇನು ಬ್ಲ್ಯಾಕ್ ಟಾಪಿಂಗ್ ತೊಗೊಂಡಿದ್ದೀವಿ, ಅದನ್ನು ಕೂಡ ಪ್ರಾರಂಭ ಮಾಡಲಿಕ್ಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೇವೆ. ನಿನ್ನೆ ಸಾಹೇಬರು ಕೂಡ ಸ್ವತಃ ಇದನ್ನು ಮೆಜರ್ಮೆಂಟು ಮಾಡಿದ್ದಾರೆ. ಆ ಮೆಜರ್ಮೆಂಟ್ ಹಿನ್ನೆಲೆಯಲ್ಲಿ ನಾವು ಎಲ್ಲ CC ರೋಡ್, ನಮ್ಮ ನಗರದಲ್ಲಿ ಏನೇನು CC ರೋಡ್ ತಗೊಂಡಿದ್ದೀವಿ ಅದು ಎಲ್ಲಕ್ಕೆ ಮೇಲುಸ್ತುವಾರಿಗಾಗಿ ಒಬ್ಬ IAS ಅಧಿಕಾರಿ ಮನೀಶ್ ಮುದುಗಲ್ಗೆ ಹಾಕಿದ್ದೇವೆ. ಈಗ TVCC ಕಡೆಯಿಂದ ನಮ್ಮ ಚೀಫ್ ಇಂಜಿನಿಯರ್ ಅವರಿಗೆ ಶ್ರೀ ಮನೀಶ್ ಮುದುಗಲ್ ಅವರ ನೇತೃತ್ವದಲ್ಲಿ ಅವರು ಎಲ್ಲಿ ಹೇಳ್ತಾರೆ ಪ್ರತಿಯೊಂದು ರೋಡ್ಗೆ ಹೋಗಿ ಆಯಾ ಯಾವ ಜಾಗಕ್ಕೆ ಕೋರ್ ಕಟ್ ಮಾಡಬೇಕು ಇತ್ಯಾದಿ ಮಾಡಿ ಚೆಕ್ ಮಾಡಬೇಕು ಅಂತ ಚೀಫ್ ಇಂಜಿನಿಯರ್ ಡೈರೆಕ್ಷನ್ ಕೊಡ್ತಾರೆ. ಅವರು ತಮ್ಮ ರಿಪೋರ್ಟನ್ನು ಸಲ್ಲಿಸ್ತಾರೆ. ಅದರಂತೆ ನಾವು ಇನ್ನೊಮ್ಮೆ ಚೆಕ್ ಮಾಡ್ತೀವಿ. ಈಗಾಗಲೇ ಕ್ವಾಲಿಟಿ ಕಂಟ್ರೋಲ್ ಆ್ಯಂಡ್ ಕ್ವಾಲಿಟಿ ಅಶ್ಯೂರೆನ್ಸ್ ವಿಂಗ್ ಏನಿದೆ ಅದು ಚೆಕ್ ಮಾಡಿಕೊಂಡೇ ಪ್ಯಾರಲಲ್ ಆಗಿ ಕೆಲಸ ಮಾಡುವಾಗ ಚೆಕ್ ಮಾಡಿಕೊಂಡೇ ಬಿಲ್ ಬರ್ತಾ ಇರ್ತದೆ. ಆದರೆ ನಿನ್ನೆ ನೀಡಿರುವ ನಿರ್ದೇಶನದಂತೆ ವಿಸ್ತಾರವಾಗಿ ನಾವು ಇನ್ನೊಮ್ಮೆ ನಮ್ಮ ಸೆಂಟ್ರಲ್ ವಿಜಿಲೆನ್ಸ್ ವಿಂಗಿಂದನೂ ಕೂಡ ಅಧಿಕಾರಿ ಚೀಫ್ ಇಂಜಿನಿಯರ್ಗೆ ಕಳಿಸಿ ಮನೀಶ್ ಮುದುಗಲ್ ಅವರು ಅವರ ನೇತೃತ್ವದಲ್ಲಿ ಕ್ವಾಲಿಟಿ ಚೆಕ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಸರ್ ನಿನ್ನೆ ರಾಜಾಜಿನಗರ ವೈಟ್ ಟ್ಯಾಪಿಂಗ್ ಇತ್ತಲ್ಲ ಸರ್, ಅದೇನು 6.5 ಇಂಚು ಹಾಕ್ಬೇಕಾಗಿತ್ತು ಕಾಂಕ್ರೀಟು, 6 ಇಂಚ್ ಇದೆ, ಉತ್ತರ ಕೊಟ್ಟಿದ್ದೀವಿ. ವ್ಯತ್ಯಾಸ ಇದೆ ಅಂತೇಳಿ DCM ಅವರೇ ಹೇಳಿದ್ದಾರೆ. ಏನು ಅಕ್ರಮ ಆಗಿದೆ ಸರ್? ಇದಕ್ಕಾಗಿಯೇ ಅದರ ತಕ್ಷಣವೇ ನೆಕ್ಸ್ಟ್ 1 ಅವರ್ನಲ್ಲಿನೇ ಕೋರ್ ಕಟಿಂಗ್ ಸ್ಟಾರ್ಟ್ ಆಯಿತು. ಕೋರ್ ಕಟಿಂಗ್ ಮಾಡಿಕೊಂಡು ಅದು ನಮ್ಮ ಇಂಜಿನಿಯರಿಂಗ್ ಚೀಫು ಇಲ್ಲ